ಸ್ನೇಹಿತರೆ, ಇಂದು ಈ ಸಂವತ್ಸರದ ಮೊದಲನೇ ಪೌರ್ಣಮಿ, ಚೈತ್ರ ಪೌರ್ಣಮಿ. ನಮಗೆ ಚೈತ್ರ ಪೌರ್ಣಿಮೆ ಅಂದ್ರೇ ಒಂದು ರೀತಿಯ ವೈಬ್ರೇಷನ್ ಇರುತ್ತೆ. ಯಾಕಂದರೆ ನಾವು ಪ್ರಶಾಂತವಾಗಿ ಇರ್ತೀವಿ, ಪ್ರಶಾಂತವಾದ ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಆ ಚಂದ್ರ ದೇವನ ಅನುಗ್ರಹದಿಂದ. ಆ ಚಂದ್ರನ ದೇವನ ಅನುಗ್ರಹ ನಮಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಪ್ರತಿ ಪೌರ್ಣಮಿಯು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತೆ. ಗ್ರಹಗಳ ಚಲನಾವಲನದಿಂದ ನಮ್ಮ ಜೀವನದಲ್ಲಿ ವಿಭಿನ್ನ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಈ ಸಂವತ್ಸರ ಕ್ರೋಧಿನಾಮ ಸಂವತ್ಸರ, ಅದರಲ್ಲೂ ಮಂಗಳವಾರ ಈ ಚೈತ್ರ ಪೌರ್ಣಮಿ ಇದೆ. ಮಂಗಳವಾರದ ಅಧಿಪತಿ ಕುಜ. ಕುಜ ಅಂದರೆ ಅಲ್ಲಿ ವಿಶೇಷತೆ ಇದ್ದೇ ಇರುತ್ತೆ. ಕುಜನ ಅನುಗ್ರಹ ನಮಗೆ ಬೇಕೇ ಬೇಕು. ಮದುವೆ ವಿಚಾರದಲ್ಲಾಗಲಿ, ಮಕ್ಕಳ ವಿಚಾರದಲ್ಲಾಗಲಿ, ಆರ್ಥಿಕ ವಿಷಯದಲ್ಲಾಗಲಿ ಕುಜನ ಅನುಗ್ರಹ ನಮಗೆ ಅತ್ಯವಶ್ಯಕ. ಹಾಗೆ ಮಂಗಳವಾರ ಪೌರ್ಣಮಿ ಬಂದರೆ ಅಮ್ಮನವರ ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡೋದೇ ತುಂಬ ವಿಶೇಷವಾದಂಥ ಒಂದು ಶಕ್ತಿ ನಮಗೆ ಸಿಗತ್ತೆ ಅಂತಲೇ ಹೇಳಲಾಗುತ್ತೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಮಂಗಳವಾರ ಅಂದರೆ ಬಹಳ ಇಷ್ಟ. ಇನ್ನು ದುರ್ಗಾ ಅಮ್ಮನವರಿಗೂ ಕೂಡ ಮಂಗಳವಾರ ಅಂದರೆ ಬಹಳ ಇಷ್ಟ. ಸುಬ್ರಹ್ಮಣ್ಯ ಸ್ವಾಮಿಗೆ ಕರಾವಲಂಬ ಸ್ತೋತ್ರವನ್ನು ನಾವು ಮಂಗಳವಾರದ ದಿನ ಪಡಿಸಿದರೆ ಬಹಳ ಒಳ್ಳೆಯದು. ಚೈತ್ರ ಮಾಸ ಪೌರ್ಣಮಿ ಅಂದರೆ ಚಿತ್ತ ನಕ್ಷತ್ರವಿರುತ್ತೆ. ಈ ಚಿತ್ತ ನಕ್ಷತ್ರವೆಂದರೆ ಕುಜನ ನಕ್ಷತ್ರ ಅಂತ ಹೇಳಲಾಗುತ್ತೆ. ದತ್ತಾತ್ರೇಯರು ಚಿತ್ತ ನಕ್ಷತ್ರದಲ್ಲಿ ಮಂಗಳವಾರದ ದಿನ ಜನಿಸಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡಿದ್ರೆ ತುಂಬಾ ಉತ್ತಮ ಫಲವನ್ನು ನಾವು ಅನುಭವಿಸ್ತೀವಿ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ಮಂಗಳವಾರ ಪೌರ್ಣಮಿ ದಿನ ಅರುಣಾಚಲಕ್ಕೆ ಹೋಗಿ ಅಲ್ಲಿರುವಂತಹ ಗಿರಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಾಕು, ನಮ್ಮ ಎಂತಹ ಕಷ್ಟ ಕಣ್ಣೀರಿದ್ರೂ ಕೂಡ ಪರಿಹಾರವಾಗುತ್ತೆ, ದಾರಿದ್ರ್ಯ ಧ್ವಂಸವಾಗುತ್ತೆ, ಜೀವನದಲ್ಲಿ ಸುಖ ಶಾಂತಿ ದೊರೆಯುತ್ತೆ ಅಂತಾನೆ ಹೇಳಲಾಗುತ್ತೆ. ಹಾಗೆ ಈ ದಿನ ಶ್ರೀಪಾದ ಶ್ರೀ ವಲ್ಲಭ ಚರಿತ್ರೆಯನ್ನು ಓದಿಕೊಂಡ್ರೆ ಅದೃಷ್ಟ ನಮ್ದಾಗತ್ತೆ ಅಂತಾನೆ ಹೇಳಲಾಗುತ್ತೆ. ಹಾಗೆ ಸಿದ್ಧಮಂಗಳ ಸ್ತೋತ್ರವನ್ನು ಕೂಡ ಹೇಳ್ಕೊಂಡ್ರೆ ಜೀವನದಲ್ಲಿ ನಾವೇನಾದರೂ ಅಂದುಕೊಂಡ್ರೆ ಆ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ ಎನ್ನಲಾಗುತ್ತೆ. ಇನ್ನು ಮಂಗಳವಾರ ನಮಗೆ ಮ್ಯಾನಿಫೆಸ್ಟೇಷನಲ್ಲಿ ಕೂಡ ಏನಂತಾರೆ ಅಂದರೆ, ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಪೌರ್ಣಮಿಯಲ್ಲಿ ನಮಗಿರುವ ನೆಗೆಟಿವ್ ಎಫೆಕ್ಟ್ ಎಲ್ಲ ಹೊರಹಾಕತ್ತೆ ಎನ್ನಲಾಗುತ್ತೆ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರಲಿ ಅಥವಾ ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗಿರಲಿ, ತಕ್ಷಣವೇ ಪೌರ್ಣಮಿಯ ದಿನ ಅದು ಪೌರ್ಣಮಿ ಹೊರಹಾಕತ್ತೆ ಅಂತ ಹೇಳಲಾಗುತ್ತೆ. ಅಂದರೆ ಅಮಾವಾಸ್ಯೆಯಿಂದ ಪೌರ್ಣಮಿಯ ಒಳಗೆ ಪ್ರಕೃತಿಯಲ್ಲಿರುವಂತಹ ಒಂದಷ್ಟು ಶಕ್ತಿಯನ್ನು ಚಂದ್ರ ಆಕರ್ಷಿಸ್ತಾರೆ ಎನ್ನಲಾಗುತ್ತೆ. ಅದಕ್ಕೆ ಚಂದ್ರಬಿಂಬವನ್ನು ನಾವು ಅಮೃತಕ್ಕೆ ಸಮ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಪೌರ್ಣಮಿ ದಿನ ನಾವು ರಾತ್ರಿ 11 ಗಂಟೆ ಒಳಗೆ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೊರ ಹಾಕ್ಬೋದು. ಹಾಗೆ ನಮ್ಮ ಇಚ್ಛೆಗಳನ್ನು ಸಹ ಬೇಡಿಕೊಂಡ್ರೆ, ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅದು 100% ನಡೆಯುತ್ತೆ. ಹಾಗೆ ಈ ದಿನ ನಾವು ಮಾಡಬೇಕಾಗಿರೋದೇನೆಂದರೆ, ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಹೊಸ ಪ್ಯಾಕ್ ಆಗಿರಬೇಕು. ಒಂದು ಹಿಡಿಯುವಷ್ಟು ಕಲ್ಲುಪ್ಪನ್ನು ನಾವು ಈ ದಿನ ನೆಲ ಒರೆಸುವ ನೀರಿಗೆ, ಅಂದರೆ ಬಕೆಟ್ ನೀರಲ್ಲಿ ಹಾಕಿ ಆ ಉಪ್ಪು ಕರಗಿದ ನಂತರ ನೆಲ ಒರೆಸ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಈ ಕಲ್ಲುಪ್ಪು ಹೊರ ಹಾಕತ್ತೆ ಅಂತಲೇ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಯ ಲಿವಿಂಗ್ ರೂಮ್ ಹಾಲ್ ಏನಿರುತ್ತೆ, ಹಾಲಲ್ಲಿ ಒಂದು ಗಾಜಿನ ಬೌಲಲ್ಲಿ ಹಾಕಿಡಬೇಕಾಗುತ್ತೆ. ಹೀಗೆ ಕಲ್ಲುಪ್ಪನ್ನು ನಾವು ಹೇಗೆ ಕರಗಿಸಿದರೆ ನೀರಾಗುತ್ತೋ ಅದೇ ರೀತಿ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಕರಗಿಸುತ್ತೆ, ಆಕರ್ಷಣೆ ಮಾಡಿಕೊಳ್ಳುತ್ತೆ, ಅಂದರೆ ಡಿಸಾಲ್ವ್ ಮಾಡಿಕೊಳ್ಳುತ್ತೆ, ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ. ಮಾರನೇ ದಿನ ಈ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಸಿಂಕಲ್ಲಿ ಅಥವಾ ಹೊರಗಡೆ ಯಾರು ತುಳಿದೇ ಇದ್ದಿರುವ ಜಾಗದಲ್ಲಿ ನಾವು ಇದನ್ನು ಹಾಕಿದರೆ ಸಾಕು. ಸಾಧ್ಯವಾದಷ್ಟು ಹೊರಗೆ ಹಾಕಿದರೆ ಒಳ್ಳೆಯದು. ನಾವು ನೆಗೆಟಿವ್ ಎನರ್ಜಿಯನ್ನು ಹೊರ ಹಾಕಿದಂತೆ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಹೊರಗೆ ಹಾಕಿ ಈ ರೆಮಿಡಿ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ, ಚಂದ್ರನ ಅನುಗ್ರಹ ಕೂಡ ಸಿಗುತ್ತೆ. ಚಂದ್ರ ಅಂದ್ರೇ ನಮಗೆ ಜ್ಞಾಪಕಕ್ಕೆ ಬರೋದು
ಚಂದ್ರಮೌಳೇಶ್ವರ ಸ್ವಾಮಿ, ಹಾಗೆ ಲಲಿತಾದೇವಿ ಅಮ್ಮನವರು, ವಾರಾಹಿ ದೇವಿ ಅಮ್ಮನವರು, ಶಾಂಭವಿ ಶ್ಯಾಮಲ ದೇವಿ ಅಮ್ಮನವರು ನಮಗೆ ಜ್ಞಾಪಕಕ್ಕೆ ಬರ್ತಾರೆ. ಈ ದಿನ ನಾವು ಲಲಿತಾದೇವಿಗೆ ಮತ್ತು ವಾರಾಹಿ ಅಮ್ಮನವರಿಗೆ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿದ್ರೆ, ನೀವು ಮನೆ ಕೊಂಡ್ಕೊಳ್ಬೇಕು ಅಥವಾ ಮನೆ ಕಟ್ಟಬೇಕು, ಜಮೀನು ಖರೀದಿ ಮಾಡಬೇಕು, ಆಸ್ತಿ ಖರೀದಿ ಮಾಡಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇರ್ತೀರಾ. ಈ ದಿನ ನೀವು ಈ ಥರ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಕನಸುಗಳು ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ. ಸಾಯಂಕಾಲ ಟೈಮು ವಾರಾಹಿ ಅಮ್ಮನವ್ರನ್ನ ಬೇಡಿಕೊಂಡು ಆ ತಾಯಿಯ ಫೋಟೋ ಇದ್ದರೆ ಆ ಫೋಟೋ ಮುಂದೆ ಅಥವಾ ಫೋಟೋ ಇಲ್ಲದೇ ಇದ್ದರೆ ಪ್ರತ್ಯೇಕವಾಗಿ ಆ ತಾಯಿಗೋಸ್ಕರ ಒಂದು ದೀಪವನ್ನು ಬೆಳಗಿಸಿ, ತುಪ್ಪದ ದೀಪವನ್ನು ಬೆಳಗಿಸಿ. ತುಪ್ಪದ ದೀಪ ಅತ್ಯಂತ ಶ್ರೇಷ್ಠವಾದದ್ದು, ಆ ತಾಯಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು ಅಂತಲೇ ಹೇಳಲಾಗುತ್ತೆ. ತುಪ್ಪದ ದೀಪವನ್ನು ಬೆಳಗಿಸಿ ಭಕ್ತಿ ಭಾವದಿಂದ ಆ ತಾಯಿಯನ್ನು ಬೇಡ್ಕೊಳ್ಳಿ ಸಾಕು. ಅಮ್ಮನವ್ರಾಗ ನೀವು ಬೇಡ್ಕೊಳ್ಬೇಕಾದ್ರೆ 3 ಪೌರ್ಣಮಿ ನಾನು ಈ ದೀಪವನ್ನು ಬೆಳಗಿಸಿ ನಿನ್ನನ್ನು ಆರಾಧನೆ ಮಾಡ್ತೀನಿ ತಾಯಿ, ಅಥವಾ 7 ಪೌರ್ಣಮಿ ಆರಾಧನೆ ಮಾಡ್ತೀನಿ ತಾಯಿ, 9 ಪೌರ್ಣಮಿ ಆರಾಧನೆ ಮಾಡ್ತೀನಿ ತಾಯಿ ಅಂತ ನೀವು ಬೇಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡು ತಾಯಿ, ನಮ್ಮ ಆಸೆಗಳನ್ನು ಈಡೇರಿಸು, ನಮ್ಮ ಕನಸುಗಳನ್ನು ನೆರವೇರಿಸು ಅಂತ ನೀವು ಆ ತಾಯಿಯಲ್ಲಿ ಕೇಳಿಕೊಳ್ಳಿ ಸಾಕು. ಹಾಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ತಾಯಿಗೆ ನೀವು ನೈವೇದ್ಯವನ್ನು ಇಡಿ. ಆ ತಾಯಿಗೆ ನೈವೇದ್ಯ ಇಟ್ಟು ನೀವು ಬೇಡ್ಕೊಂಡ್ರಿ ಅಂದರೆ 100% ನಿಮ್ಮ ಆಸೆ ಈಡೇರುತ್ತೆ. ಹಾಗೆ ಬೆಳಗ್ಗೆ ನೀವು ಶ್ಯಾಮಲಾ ದೇವಿಯನ್ನು, ಈ ಪೌರ್ಣಮಿ ದಿನ ಇಂದು ಶ್ಯಾಮಲಾ ದೇವಿಯನ್ನು ನೀವು ಆರಾಧಿಸಬೇಕು. ಸಾಯಂಕಾಲ ವಾರಾಹಿ ಅಮ್ಮನವರನ್ನ ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ. ಹಾಗೆ ವಾರಾಹಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹತ್ರ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ದೀಪ ಹಚ್ಬಿಟ್ಟು ಆ ತಾಯಿನ ನೀವು ಬೇಡ್ಕೊಳ್ಳಿ. 55 ರೂವನ್ನು ನೀವು ಇಡಬೇಕಾಗುತ್ತೆ. ಈ ಸ್ತೋತ್ರವನ್ನು ನೀವು ಪಠನೆ ಮಾಡಿದ ನಂತರ 55 ರೂವನ್ನು ಆ ತಾಯಿಯ ದೀಪದ ಮುಂದೆ ಆಗಿರಲಿ, ಫೋಟೋದ ಮುಂದೆ ಆಗಲಿ, ಪೌರ್ಣಮಿಯ ದಿನ ನೀವು ಇಡಿ. ಈ ರೀತಿ ಮಾಡೋದ್ರಿಂದ ನೀವು ಆಸೆ ಪಟ್ಟಂಥದ್ದೆಲ್ಲ ಕೂಡ ನಡೆಯುತ್ತೆ. 55 ರೂಪಾಯಿನೇ ಯಾಕೆ ಇಡಬೇಕು ಅಂದರೆ, ಈ 55 ರೂಪಾಯಿ ಅಂದರೆ ಮ್ಯಾನಿಫೆಸ್ಟೇಷನ್ನಲ್ಲಿ ಅದೊಂದು ರೀತಿ ರೊಟೇಟ್ ಮಾಡುತ್ತೆ. ನಮಗೆ ನಾವು ಏನು ಬೇಡ್ಕೊಂಡ್ರೂ ರೊಟೇಟ್ ಮಾಡುತ್ತೆ, ಹಣವನ್ನು ರೊಟೇಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಒಂದು 5 ಪೌರ್ಣಮಿನೋ, 7 ಪೌರ್ಣಮಿನೋ, 11 ಪೌರ್ಣಮಿನೋ, 21 ಪೌರ್ಣಮಿನೋ, ನಿಮಗೆ ಎಷ್ಟಾಗುತ್ತೆ ಅಷ್ಟು ದಿನ ನೀವು ಮಾಡ್ಬೋದು. ಹಾಗೆ ಶ್ಯಾಮಲ ದೇವಿ ಅಂದರೆ ನಿಮಗೆ ಸರಸ್ವತಿ ದೇವಿ. ಸರಸ್ವತಿ ದೇವಿಯ ನೀವು ಸ್ತೋತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಆ ತಾಯಿ ಬೆಳಗ್ಗೆ ನೀವು ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದನೂ ಕೂಡ ಆ ತಾಯಿ ನಿಮಗೆ ನೀವು ಬೇಡಿದಂಥ ವರಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಆ ತಾಯಿಯ ಷೋಡಶ ನಾಮಗಳನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ. ಆ ನಾಮಗಳನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆ ನಾಮಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಒಟ್ಟು 16 ನಾಮಾವಳಿಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಓಂ ಸಂಗೇತ ಯೋಗಿನ್ಯೇ ನಮಃ, ಓಂ ಶ್ಯಾಮಾಯೇ ನಮಃ, ಓಂ ಶ್ಯಾಮಲಾಯೇ ನಮಃ, ಓಂ ಮಂತ್ರನಾಯಿಕಾಯೇ ನಮಃ, ಓಂ ಮಂತ್ರಿಣ್ಯೇ ನಮಃ, ಓಂ ಸಚಿವೇಶಾನ್ಯೇ ನಮಃ, ಓಂ ಪ್ರಾಧಾನೇಶ್ಯೇ ನಮಃ, ಓಂ ಶುಕಪ್ರಿಯಾಯೇ ನಮಃ, ಓಂ ವೀಣಾ ಮತ್ಸ್ಯೇ ನಮಃ, ಓಂ ಮಾಣಿಕ್ಯೇ ನಮಃ, ಓಂ ಮುದ್ರಣ್ಯೇ ನಮಃ, ಓಂ ಪ್ರಿಯಕಪ್ರಿಯಾಯೇ ನಮಃ, ಓಂ ನಿಭಪ್ರಿಯಾಯೇ ನಮಃ, ಓಂ ಕದಂಬೇಶ್ಯೇ ನಮಃ, ಓಂ ವಾಸಿನ್ಯೇ ನಮಃ, ಓಂ ಸದಾಮಾದಾಯೇ ನಮಃ. ಈ ನಾಮಸ್ಮರಣೆ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಡುತ್ತೆ. ಶ್ಯಾಮಲ ಅಂದರೆ ವೀಣನಾದ ಅಂತಲೂ ಹೇಳ್ಬೋದು. ನಾದಗಳು ಶಿವನ ಡಮರುಗದಲ್ಲೂ ಇದೆ. ನಾದಗಳಿಂದ ವೇದಗಳು ಹುಟ್ಟಿದವು ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಶ್ಯಾಮಲ ದೇವಿಗೆ ನಾದ ಸ್ವರೂಪಿಣಿ, ವೇದ ಸ್ವರೂಪಿಣಿ ಅಂತಲೂ ಕೂಡ ಹೇಳಲಾಗುತ್ತೆ. ವಿದ್ಯೆಗೆ ಸಂಬಂಧಿಸಿದ ವಿಷಯ, ಅಥವಾ ನೀವು ನೌಕರಿಗೆ ಸಂಬಂಧಿಸಿದ ವಿಷಯವಾಗಿರಬಹುದು, ಅಥವಾ ಯಾವುದಾದ್ರೂ ಸರ್ಕಾರಿ ಸಹಿಯಾಗಬೇಕು ಅಂದರೂ ಕೂಡ ಅಮ್ಮನವರಿಗೆ ಈ ಮಂತ್ರವನ್ನು ಹೇಳಿಕೊಂಡು ಬೇಡಿಕೊಂಡ್ರೆ ಸಾಕು, ನಿಮ್ಮ ಕಾರ್ಯಗಳೆಲ್ಲ ದಿಗ್ವಿಜಯವನ್ನು ಸಾಧಿಸ್ತವೆ. ನೀವು ಮಾಡಿದಂಥ ಕೆಲಸಗಳು, ನೀವು ಬೇಡ್ಕೊಂಡಂತಹ ಕಾರ್ಯಗಳು, ಇಚ್ಛೆಗಳು ತಕ್ಷಣವೇ ಈಡೇರ್ತವೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಶ್ಯಾಮಲ ದೇವಿಯನ್ನು ಬೆಳಗ್ಗೆ ನೀವು ಪೂಜಿಸಬೇಕಾಗುತ್ತೆ. ಶ್ಯಾಮಲ ದೇವಿ ಪೂಜಿಸಿದರೆ ಲಲಿತಾದೇವಿ ಪೂಜಿಸಿದಂತೆ. ನೀಲಿ ಬಣ್ಣದ ಹೂಗಳಂದರೆ ಆ ತಾಯಿಗೆ ಇಷ್ಟ. ಹಾಗಾಗಿ ನೀಲಿಯ ಶಂಖಪುಷ್ಪ ಇರ್ಬೋದು ಅಥವಾ ಸೇವಂತಿಗೆ ಹೂವು ಇರ್ಬೋದು, ಆ ಹೂವಿನಿಂದ ನೀವು
ಆ ತಾಯಿಯನ್ನು ಶ್ಯಾಮಲಾದೇವಿಯನ್ನು ಪೂಜಿಸಿ. ಹಾಗೆ ಸಂಜೆ ವಾರಾಹಿ ಅಮ್ಮನವರನ್ನು ಪೂಜಿಸಿ. ಎಂತಹದೇ ಹಣಕಾಸಿನ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ಆ ತಾಯಿಯನ್ನು ಕ್ಷಿಪ್ರ ಪ್ರಸಾದಿನಿ ಎನ್ನಲಾಗುತ್ತೆ. ಆ ತಾಯಿಯಲ್ಲಿ ಬೇಡಿಕೆ ಇಟ್ಟರೆ ಶೀಘ್ರವಾಗಿ ನಿಮಗೆ ಫಲ ಸಿಗುತ್ತೆ ಎನ್ನಲಾಗುತ್ತೆ. ಹಾಗೆ ವಾರಾಹಿ ಅಮ್ಮನವ್ರಿಗೂ ನೀಲಿ ಬಣ್ಣದ ಹೂವು, ಬಿಳಿ ಬಣ್ಣದ ಹೂವು ಅಂದರೆ ಬಹಳ ಇಷ್ಟ. ಹಾಗೆ ತಾಯಿಗೆ ಧೂಪ ಅಂದರೆ ಬಹಳ ಇಷ್ಟ. ಹಾಗಾಗಿ ಧೂಪವನ್ನು ನೀವು ಮುಖ್ಯವಾಗಿ ಬೆಳಗಿಸಿ. ಹಾಗಾಗಿ ತಾಯಿಗೆ ನಾವು ಧೂಮ್ರ ವಾರಾಹಿಣಿ ಅಂತ ಕೂಡ ಅಂತೀವಿ. ಹಾಗಾಗಿ ಆ ತಾಯಿಗೆ ತಪ್ಪದೆ ಧೂಪವನ್ನು ಬೆಳಗಿಸಿ. ಈ ದಿನ ಚೈತ್ರ ಪೌರ್ಣಮಿ. ತಪ್ಪದೆ ನೀವು ಶ್ಯಾಮಲಾದೇವಿಯನ್ನು, ವಾರಾಹಿ ಅಮ್ಮನವ್ರನ್ನ ಈ ವಿಧದಲ್ಲಿ ನಾನು ತಿಳಿಸ್ಕೊಂಡಂಥ ರೀತಿಯಲ್ಲಿ ನೀವು ಪೂಜಿಸಿ ಉಪ್ಪಿನಿಂದ ಈ ತಂತ್ರವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಆ ತಾಯಿ ಮುಟ್ಟಿದ್ದೆಲ್ಲವನ್ನು ಬಂಗಾರವಾಗಿಸ್ತಾಳೆ. ನಿಮ್ಮ ಇಷ್ಟ ಕಾಮ್ಯವನ್ನು ಈಡೇರಿಸ್ತಾಳೆ. ಧನ್ಯವಾದಗಳು.